ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ ಡಿಸೆಂಬರ್ 20, 2023ರಿಂದ ಇಲ್ಲಿವರೆಗೂ 1ನೇ ತಾರೀಕು ನೆನ್ನೆ ಸಾಯಂಕಾಲದವರೆಗೆ ನಾವು ನಮ್ಮ ಜಿಲ್ಲೆಯಲ್ಲಿ 1451 ಜನರಿಗೆ ನಾವು ಕೋವಿಡ್ ಪರೀಕ್ಷೆನ ಮಾಡಲಾಗಿರುತ್ತೆ. ಅದರಲ್ಲಿ 37 ಜನ ನಮ್ಮ ಜಿಲ್ಲೆಯವರು ಪಾಸಿಟಿವ್ಸ್ ಬಂದಿದ್ದಾರೆ. ಅದ್ರ ಜೊತೆಗೆ ಹೊರ ಜಿಲ್ಲೆಯಿಂದ 2 ಕೇಸು ಪಾಸಿಟಿವ್ಸ್ನ ನಮ್ಮ ಜಿಲ್ಲೆಯ ಕೇಸು ಹೊರಗಡೆ ಹೋಗಿ ಟೆಸ್ಟ್ ಮಾಡಿಸೋಕ್ಕಂಥದ್ದು 2, ಒಟ್ಟು 39 ಕೇಸು ನಮ್ಮ ಜಿಲ್ಲೆಯಲ್ಲಿ ವರದಿ ಆಗಿರ್ತಕ್ಕಂಥದ್ದು. ಒಂದು ಕೇಸ್ ಬಂದ್ಬಿಟ್ಟು ಚಾಮರಾಜನಗರ ಜಿಲ್ಲೆಯಲ್ಲಿ ಡ್ರೈವರ್ ಅವರು ಚಾಮರಾಜನಗರದಲ್ಲಿ ವರದಿಯಾಗಿರ್ತಕ್ಕಂಥ ದಿನಾಂಕ 24ನೇ ತಾರೀಕಂದು. ಇನ್ನೊಂದು ಕೇಸ್ ಬಂದ್ಬಿಟ್ಟು ನಮಗೆ 30ನೇ ತಾರೀಕು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅವರು ಕಣ್ವ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಟೆಸ್ಟಿಂಗ್ ಹೋದಾಗ ಅಲ್ಲಿ ಅವರು ಪಾಸಿಟಿವ್ ಬಂದಿರ್ತಕ್ಕಂಥದ್ದು. ಅದು ಕೂಡ ಬೆಂಗಳೂರು ನಗರ ಜಿಲ್ಲೆಯಿಂದ ನಮಗೂ ವರದಿಯಾಗಿರ್ತಕ್ಕಂಥದ್ದು. ಒಟ್ಟು 39 ಕೋವಿಡ್ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ವರದಿಯಾಗಿದೆ. ಸೊ ಈ ಸಂಬಂಧಪಟ್ಟಂಗೆ ನಮ್ಮಲ್ಲಿರ್ತಕ್ಕಂಥ 5 ಸಾರ್ವಜನಿಕ ಆಸ್ಪತ್ರೆ ತಾಲೂಕಲ್ಲಿ ಬಾಗೇಪಲ್ಲಿ ಇರ್ಬೋದು, ಗುಡಿಬಂಡೆ ಇರ್ಬೋದು, ಚಿಂತಾಮಣಿ ಇರ್ಬೋದು, ಶಿಡ್ಲಘಟ್ಟ ಮತ್ತು ಗೌರಿಬಿದನೂರು 5 ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ ನಾವು 20 ಬೆಡ್ಗಳನ್ನ ಐಸೋಲೇಷನ್ ಬೆಡ್ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಜೊತೆಗೆ ಪ್ರತಿಯೊಂದು ಸಾರ್ವಜನಿಕ ಹಾಸ್ಪಿಟ್ಲಲ್ಲಿ 5 ಬೆಡ್ಡನ್ನು ICU ಬೆಡ್ಗಳನ್ನಾಗಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಸೊ ಇದುವರೆಗೂ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 3 ಕೇಸ್ ಅಡ್ಮಿಷನ್ ಆಗಿದೆ. ಈಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 2 ಕೇಸು ಮತ್ತು ಚಿಂತಾಮಣಿಲಿ 1 ಕೇಸು. ಚಿಂತಾಮಣಿಲಿ ಈಗ ಆಲ್ರೆಡಿ ಅವನು ಅಡ್ಮಿಟ್ ಆಗಿರ್ತಕ್ಕಂಥದ್ದು ಕೂಡ ಡಿಸ್ಚಾರ್ಜ್ ಆಗಿ ಪುನಃ ವಾಪಸ್ ಅಡ್ಮಿಟ್ ಆಗಿದೆ. ಸೊ ಇದುವರೆಗೂ ತಾಲೂಕು ವೈಸ್ ತೊಗೊಂಡಾಗ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ 4 ಕೇಸ್ ಪಾಸಿಟಿವ್ಸ್ ಇದೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಒಟ್ಟು 7 ಕೇಸು, ಚಿಂತಾಮಣಿ ತಾಲೂಕಿನಲ್ಲಿ 11 ಪ್ರಕರಣಗಳು, ಗೌರಿಬಿದನೂರು ತಾಲೂಕಲ್ಲಿ 4 ಪ್ರಕರಣಗಳು, ಗುಡಿಬಂಡೆ ತಾಲೂಕಿನಲ್ಲಿ 1 ಪ್ರಕರಣ ದೃಢಪಟ್ಟಿದೆ ಮತ್ತು ಶಿಡ್ಲಘಟ್ಟ ತಾಲೂಕಲ್ಲಿ 10. ಒಟ್ಟು 37 ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ದೃಢಪಟ್ಟಿರ್ತಕ್ಕಂಥದ್ದು. ಇದುವರೆಗೂ ಡಿಸ್ಚಾರ್ಜ್ ಆಗಿರ್ತಕ್ಕಂಥದ್ದಂದರೆ ಅವರು ಆರಾಮಾಗಿ ಡಿಸ್ಚಾರ್ಜ್ ಆಗಿರ್ತಕ್ಕಂಥದ್ದು 3 ಪ್ರಕರಣಗಳು. ಆ್ಯಕ್ಟಿವ್ ಪ್ರಕರಣಗಳು ಬಂದ್ಬಿಟ್ಟು 34 ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಇವತ್ತಿನ ದಿನಾಂಕದವರೆಗೂ ಆ್ಯಕ್ಟಿವ್ ಇದೆ. ಸೊ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ RT-PCR ಲ್ಯಾಬು, ಏನೋ ಹಳೆ ಜಿಲ್ಲಾ ಹಾಸ್ಪಿಟ್ಲ್ ಇರ್ತಕ್ಕಂಥ RT-PCR ಲ್ಯಾಬು ಪ್ರತಿದಿನ 2ರಿಂದ 2.5 ಸಾವಿರ ಟೆಸ್ಟ್ ಮಾಡಿಸ್ತಕ್ಕಂಥ ಕೆಪಾಸಿಟಿ ಇದೆ. ಸೊ ಅಲ್ಲಿಗೆ ಬೇಕಾಗಿರ್ತಕ್ಕಂಥ 2 ಪ್ರಯೋಗಶಾಲಾ ತಂತ್ರಜ್ಞ ಅಧಿಕಾರಿಗಳನ್ನ ಮತ್ತು ಒಬ್ಬರು ಡೇಟಾ ಎಂಟ್ರಿ ಆಪ್ರೇಟರ್ನ NHM ವತಿಯಿಂದ ಔಟ್ಸೋರ್ಸ್ ಮುಖಾಂತರ ನೇಮಕಾತಿ ಮಾಡಿ ಲ್ಯಾಬನ್ನು ಕೂಡ ಸುಸೂತ್ರವಾಗಿ ನಡೆಯೋದಕ್ಕೆ ನಾವು ಇದು ಮಾಡಿದ್ದೀವಿ. ಮತ್ತು ಪ್ರತಿದಿನ ಸಾಯಂಕಾಲ ತಾಲೂಕು ಮಟ್ಟದಲ್ಲಿ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯಗಳ ಸಭೆಗಳು ನಡೆಸಿ ತಾಲೂಕಲ್ಲಿ ಏನೇನು ಆಗ್ತಾಯಿದೆ ಅಂತಕ್ಕಂಥ ವಿಚಾರಗಳನ್ನ ಕೂಡ ಪೂರ್ಣ ಮಾಹಿತಿಯನ್ನು ಪಡೆದು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಗಮನಕ್ಕೆ ತಂದು ಹೆಚ್ಚಿನ ಜಾಗೃತಿ